ನಮಸ್ಕಾರ. ವಿಲ್ ಲರ್ನ್ ಕಂಟಿನ್ಯೂವೇಷನ್ ಆಫ್ ನಾಮಪದಗಳು ಅಂದರೇನು ಮತ್ತು ನಾಮಪದದ ವಿಧಗಳು. ದಟ್ ಓನ್ಲಿ ವಿಲ್ ಕಂಟಿನ್ಯೂ ಟುಡೇ. ಬಿಫೋರ್ ದಟ್ ವಿಲ್ ಲರ್ನ್ ಫ್ಯೂ ಸೆಂಟೆನ್ಸಸ್. ಗೋ ಆ್ಯಂಡ್ ಟೇಕ್ ಅ ಬಾತ್, ಹೋಗಿ ಸ್ನಾನ ಮಾಡು. ಗೋ ಔಟ್ ಆ್ಯಂಡ್ ಪ್ಲೇ, ಹೊರಗಡೆ ಹೋಗಿ ಆಟ ಆಡು. ಗೋ ಆ್ಯಂಡ್ ಕಮ್ ಬ್ಯಾಕ್ ಇನ್ ದ ಈವ್ನಿಂಗ್, ಹೋಗಿ ಸಾಯಂಕಾಲ ವಾಪಸ್ ಬಾ. ಆ್ಯಸ್ ವಿ ಆಲ್ರೆಡಿ ನೋ, ನಾಮಪದದ ವಿಧಗಳು. We are having 9 types. In that today we'll understand about ವಸ್ತುವಾಚಕ. ವಸ್ತುವಾಚಕ ಪದಗಳು ಅಂದರೆ ಸೇಮ್ ನಾಮಪದಗಳು, ವ್ಯಕ್ತಿ, ವಸ್ತು, ಸ್ಥಳ ಮತ್ತು ಪ್ರಾಣಿಗಳ ಹೆಸರುಗಳನ್ನು ಸೂಚಿಸುವುದಕ್ಕೆ ನಾವು ವಸ್ತುವಾಚಕಗಳು ಅಥವಾ ನಾಮಪದಗಳು ಅಂತ ಹೇಳ್ತೀವಿ. ಸೊ ಇನ್ ದಟ್ ವಿ ಹ್ಯಾವ್ 3 types. ಅದರಲ್ಲಿ ನಮಗೆ 3 ವಿಧಗಳಿವೆ: ರೂಢನಾಮ, ಅಂಕಿತನಾಮ ಮತ್ತು ಅನ್ವರ್ಥನಾಮ. ಅದರ ಬಗ್ಗೆ ತಿಳ್ಕೊಳ್ಳೋಣ್ರಿ. ಇನ್ ವಸ್ತುವಾಚಕ ವಿ ಆರ್ ಹ್ಯಾವಿಂಗ್ 3 types: ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ. ವಸ್ತುವಾಚಕದಲ್ಲಿ 3 ವಿಧಗಳಿದೆ: ರೂಢನಾಮ, ಅಂಕಿತನಾಮ ಮತ್ತು ಅನ್ವರ್ಥನಾಮ. ಟುಡೇ ವಿಲ್ ಲರ್ನ್ ಅಬೌಟ್ ರೂಢನಾಮ. ನಾವು ಮೊದಲು ರೂಢನಾಮದ ಬಗ್ಗೆ ತಿಳ್ಕೊಳ್ಳೋಣ್ರಿ. ರೂಢನಾಮ ಮೀನ್ಸ್ ಕಾಮನ್ ನೌನ್ಸ್. ಕಾಮನ್ಲಿ ಯೂಸಿಂಗ್ ನೇಮ್ಸ್ ಆರ್ ಕಾಲ್ಡ್ ಕಾಮನ್ ನೌನ್ಸ್. ಉದಾಹರಣೆಗೆ, ಫಾರ್ ಎಕ್ಸಾಂಪಲ್, ಬೆಟ್ಟ, ಹಿಲ್, ಮನೆ, ಹೌಸ್, ಶಾಲೆ, ಸ್ಕೂಲ್, ನದಿ, ರಿವರ್. These are the examples for ರೂಢನಾಮ, ಕಾಮನ್ ನೌನ್. Bye for today. We'll learn about ಅಂಕಿತನಾಮ in the next class. ಮುಂದಿನ ಕ್ಲಾಸಲ್ಲಿ ಅಂಕಿತನಾಮದ ಬಗ್ಗೆ ತಿಳ್ಕೊಳ್ಳೋಣ್ರಿ.